ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಿಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಮಾಡುವ ಹ್ಯಾಪಿ ವಾರ ಶುಕ್ರವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮೊದಲು ಶುರು ಮಾಡಬೇಕಂತಂದ್ರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಆ ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ಆ ಕಾರ್ಯಕ್ರಮ ನಮಗೆ ಪೂರ್ತಿ ಯಶಸ್ವಿಯಾಗಿ ತಂದುಕೊಡತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಬಹಳ ಅಂದ್ರೆ ಬಹಳ ಮುಖ್ಯವಾಗಿರತಕ್ಕಂಥ ಆ ವಿಷಯವನ್ನು ನಾನು ತಂದಿದ್ದೀನಿ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇರೋದು ಮುಖ್ಯವಾಗಿ ಅಂತಂದ್ರೆ ಪ್ರತಿನಿತ್ಯ ಧ್ಯಾನ ಪ್ರತಿನಿತ್ಯ ಸ್ನಾನ ಸ್ನೇಹಿತರೆ. ಸೊ ಇದು ಇವತ್ತಿನ ಸಂಚಿಕೆಯಲ್ಲಿ ಮತ್ತು ನಿಮಗೆ ನಿದ್ರೆಹೀನೆ ಮತ್ತು ನಿಮಗೆ ಯಾರಿಗೆ ನಿದ್ರೆ ಬರ್ತಾ ಇಲ್ಲ ಮತ್ತು ನಿದ್ರೆ ಜಾಸ್ತಿ ಕಾಡ್ತಾ ಇದೆ, ನನ್ನ ನಿದ್ದೆನೇ ಬರ್ತಾ ಇಲ್ಲ, ತುಂಬಾ ಎಷ್ಟೋ ಹೊತ್ತು ನಾನು ಪ್ರಯತ್ನ ಮಾಡ್ತೀನಿ ಕರೆಕ್ಟ್ ಸಮಯದಲ್ಲಿ ನಿದ್ರೆ ಬರ್ತಾ ಇಲ್ಲ ಅನ್ನೋರಿಗೆ ಬಹಳ ಅಂದ್ರೆ ಬಹಳ ವಿಶೇಷವಾಗಿ ನಾನು ಟಿಪ್ಸ್ ಅನ್ನ ತಂದಿದ್ದೀನಿ ಸ್ನೇಹಿತರೆ ಧ್ಯಾನದ ಜೊತೆ. ಬನ್ನಿ ನಾವು ಒಂದೊಂದಾಗಿ ತಿಳ್ಕೊಂಬರೋಣ ಮತ್ತು ನಾವು ಧ್ಯಾನ ಮಾಡಬೇಕು, ಧ್ಯಾನ ಯಾಕೆ ಮಾಡಬೇಕು ಮತ್ತು ಧ್ಯಾನ ಹೇಗೆ ಮಾಡಬೇಕು, ಧ್ಯಾನದಿಂದ ಏನೆಲ್ಲ ಉಪಯೋಗಗಳು ಇದಾವೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ನಾವು ತಿಳಿಯೋಣ ಸ್ನೇಹಿತರೆ. ಸೊ ಬನ್ನಿ ಮೊದಲನೇದಾಗಿ ಶುರು ಮಾಡ್ಬೇಕಂತಂದ್ರೆ ನಾವು ಧ್ಯಾನ ಧ್ಯಾನ ಅಂತಂದ್ರೆ ನಾವು ಮಾಡುವಾಗ ಅದು ಹೇಗೆ ಯಾವ ತರ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದಾಗಿ ವಿವರಣೆಯನ್ನು ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ ನಾವು ಧ್ಯಾನವನ್ನು ಮಾಡ್ಬೇಕಂತಂದ್ರೆ ಒಂದು ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿರ್ಮಲ ಪ್ರದೇಶ ಅಂತಂದ್ರೆ ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಾಗ ನಮಗೆ ಯಾವುದೇ ಅಡಚಣೆಗಳು ಇರಬಾರ್ದು, ನಮಗೆ ಯಾವುದೇ ಅಲ್ಲಿ ತೊಂದರೆಗಳು ಇರಬಾರ್ದು, ಆ ತರ ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕು. ಅದಾದ ನಂತರ ಸ್ನೇಹಿತರೆ ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಾಗ ನೇರವಾಗಿ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ನೀವು ಒಂದು ಯೋಗ ಮ್ಯಾಟ್ ಆಗಲಿ ಇಲ್ಲ ಒಂದು ಚಾಪೆ ಆಗಲಿ ಇಲ್ಲ ಒಂದು ಚೆನ್ನಾಗಿರೋ ವಸ್ತ್ರವನ್ನು ನೆಲದ ಮೇಲೆ ಹಾಕೊಂಡು ಧ್ಯಾನವನ್ನು ನೀವು ಆರಾಮದಾಯಕವಾಗಿ ಮಾಡಬಹುದು ಸ್ನೇಹಿತರೆ. ಯಾಕೆ ನಾವು ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಅಂತಂದ್ರೆ ಸ್ನೇಹಿತರೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ಸೊ ನಾವು ನೆಲದ ಮೇಲೆ ಡೈರೆಕ್ಟ್ ಆಗಿ ಕೂತ್ಕೊಂಡು ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳೇ ಸಿಗ್ತಾವ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಯಾಕೆಂತಂದ್ರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳಿರ್ತವೆ, ನಮಗೆ ಪಾಸಿಟಿವ್ ಎನರ್ಜಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನಮಗೆ ದೊರೆಯಬೇಕಂತಂದ್ರೆ ನಾವು ಒಂದು ನೆಲದ ಮೇಲೆ ಒಂದು ಚಾಪೆ ಇಲ್ಲ ಯೋಗ ಮ್ಯಾಟ್ ಇಲ್ಲ ಒಂದು ವಸ್ತ್ರವನ್ನು ಚೆನ್ನಾಗಿರೋ ವಸ್ತ್ರವನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದು ಉತ್ತಮ ಸ್ನೇಹಿತರೆ. ಸೊ ಇದು ಆಗಿತ್ತು. ಬನ್ನಿ ಈಗ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಿದ್ದೀವಿ, ಅದಾದ ನಂತರ ಯೋಗ ಮ್ಯಾಟ್ ಅನ್ನು ಹಾಕೊಂಡಿದ್ದೀವಿ. ಈಗ ನಾವು ಧ್ಯಾನ ಶುರು ಮಾಡಬೇಕು. ಧ್ಯಾನ ಶುರು ಮಾಡ್ಬೇಕಂತಂದ್ರೆ ನಾವು ಯಾವ ರೀತಿಯಲ್ಲಿ ಮತ್ತೆ ಹೇಗೆ ನಾವು ಧ್ಯಾನದಲ್ಲಿ ಕುಳಿತುಕೋಬೇಕು, ಅದಕ್ಕೆ ಏನೆಲ್ಲ ಆಸನಗಳು ಬರ್ತಾವಂತಂದ್ರೆ ಸ್ನೇಹಿತರೆ ನೋಡಿ, ಈಗ ನಾನು ಕುಳಿತುಕೊಂಡಿರೋ ಇದು ಸುಖಾಸನ ಸ್ನೇಹಿತರೆ. ನೀವು ವಜ್ರಾಸನದಲ್ಲಿ ಉಡಬೇಕಾದ್ರೆ ನೀವು ಕೂತ್ಕೋಬಹುದು. ನೋಡಿ ಇದು ಸುಖಾಸನ ಮತ್ತು ವಜ್ರಾಸನ ಅಂದ್ರೆ ಎರಡು ಕಾಲುಗಳು ಮಡ್ಕೊಂಡು ಎರಡು ಕಾಲು ಹಿಂದೆ ಹಾಕೊಂಡು ಕೂತ್ಕೊಳ್ಳತಕ್ಕಂಥದ್ದು. ಸೊ ಮತ್ತು ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ಸ್ನೇಹಿತರೆ ನೀವು ಎಷ್ಟು ಸಮಯ ಧ್ಯಾನ ಮಾಡ್ತೀರೋ ಅಷ್ಟು ಸಮಯ ನಿಮಗೆ ಕಾಲು ನೋವಾಗ್ಲಿ ಸೊಂಟ ನೋವಾಗ್ಲಿ ಈ ತರ ಆಗದೆ ಇರೋ ತರ ನೀವು ಕುಳಿತುಕೊಂಡು ಧ್ಯಾನವನ್ನು ಶುರು ಮಾಡ್ಬೋದು ಸ್ನೇಹಿತರೆ ನೀವು. ಮತ್ತು ನಾವು ಕುಳಿತುಕೊಂಡಾದ ನಂತರ ಏನ್ ಮಾಡ್ಬೇಕಪ್ಪ ನಾವು ಅಂತಂದ್ರೆ ಸ್ನೇಹಿತರೆ ಮೊದಲು ಧ್ಯಾನ ಮಾಡುವಾಗ ಮುಂಚೆ ನಾವು ನಮ್ಮ ದೇಹವನ್ನು ಸಡಿಲಿಸಬೇಕು ಮತ್ತು ನಮ್ಮ ಮನಸ್ಸನ್ನು ಹಗರ ಮಾಡಬೇಕು ಸ್ನೇಹಿತರೆ. ಅದಾದ ನಂತರ ನಾವು ಧ್ಯಾನವನ್ನು ಶುರು ಮಾಡಬೇಕು. ಬನ್ನಿ ನಾವೀಗ ಶುರು ಮಾಡೋಣ. ಮೊದಲನೆಯದಾಗಿ ಒಂದು ದೀರ್ಘ ಉಸಿರು ತಗೊಂಡು ದೀರ್ಘ ಉಸಿರನ್ನು ಬಿಡತಕ್ಕಂಥದ್ದು. ಅದಾದ ನಂತರ ನಿಮಗೆ ನಾನು ಮೊದಲನೇದು ನಿಮಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾನು ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮದಿಂದ ನಮಗೆ ಏನೆಲ್ಲ ಉಪಯೋಗಗಳಂತೂ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ. ನೋಡಿ, ಮೊದಲು ಕೈಯನ್ನು ಆರಾಮಾಗಿ ಇದನ್ನ ಸಡಿಲಗೊಳಿಸಿ ಹಗುರು ಬಿಡಿ ಕೈಗಳು ಆರಾಮಾಗಿ ಇವುಗಳನ್ನೆಲ್ಲ ಚೆನ್ನಾಗಿ ಹಗರ ಮಾಡಿಕೊಂಡು ಅದಾದ ನಂತರ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ ಈ ತರ ಎರಡು ಕೈಯನ್ನು ಹಗರ ಮಾಡಿಕೊಂಡು ಸುಖಾಸನದಲ್ಲಿ ಆರಾಮದಾಯಕವಾಗಿ ಸುಖಾಸನದಲ್ಲಿ ನೀವು ಕುಳಿತುಕೊಂಡು ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಮಾಡಬಹುದು. ಈಗ ನೋಡಿ ಆರಾಮದಾಗಿ ಕುಳಿತುಕೊಂಡಿದ್ದೀರಾ ಮತ್ತು ಕೈಗಳು ಎರಡನ್ನ ಸಡಿಲಿಸಿಕೊಂಡಿದ್ದೀರಾ. ಈಗ ನಾವು ಮಾಡಬೇಕಾಗಿರೋದು ಅಂತಂದ್ರೆ ಸ್ನೇಹಿತರೆ ನೋಡಿ, ಕೈಗಳನ್ನ ಹೀಗೆ ಮೇಲೆ ಮಾಡಬೇಕು. ಕೈಗಳನ್ನು ಮೇಲೆ ಮಾಡೋಕಂದ್ರೆ ಮೇಲೆ ನಾವು ಕೈ ಮಾಡುವಾಗ ಉಸಿರನ್ನು ತಗೋಬೇಕು. ದೀರ್ಘ ಉಸಿರು ನಿಧಾನವಾಗಿ ಒಳಗಡೆ ತಗೋಬೇಕು
ಮತ್ತು ಹೀಗೆ ಕೈಯನ್ನು ಮಾಡುವಾಗ ಉಸಿರನ್ನು ಹೊರಗಡೆ ಬಿಡಬೇಕು. ಮತ್ತೆ ಉಸಿರು ಒಳಗಡೆ, ಮತ್ತೆ ಉಸಿರು ಹೊರಗಡೆ. ಕೈ ಮೇಲೆ ಮಾಡುವಾಗ ಒಳಗಡೆ, ಕೈ ಕೆಳಗಡೆ ಮಾಡುವಾಗ ಹೊರಗಡೆ. ಕೈ ಮೇಲೆ ಮಾಡುವಾಗ ಒಳಗಡೆ, ಕೈ ಕೆಳಗಡೆ ಮಾಡುವಾಗ ಹೊರಗಡೆ. ಈ ತರ ನೋಡಿ, ಒಳಗಡೆ ಹೊರಗಡೆ, ಒಳಗಡೆ ಹೊರಗಡೆ. ನಿಧಾನವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ, ಇದನ್ನ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ ಮತ್ತು ವಿಡಿಯೋನ ಮುಂದೆ ಇಟ್ಕೊಂಡು ನೀವು ಮಾಡೋದ್ರಿಂದ ಉಪಯೋಗ ಆಗುತ್ತೆ ಸ್ನೇಹಿತರೆ. ಸೊ ಈಗ ನೋಡಿ, ಒಳಗಡೆ ಹೊರಗಡೆ, ಒಳಗಡೆ ಹೊರಗಡೆ, ಒಳಗಡೆ ಹೊರಗಡೆ. ಹೀಗೆ ಈಗ ನಾನು ಮಾಡ್ತೀನಿ, ಇದನ್ನ ನೋಡ್ಕೊಂಡು ನೀವು ಕೌಂಟ್ ಮಾಡ್ಕೊಂಡು ಶುರು ಮಾಡಿ ಸ್ನೇಹಿತರೆ. ನೋಡಿ, ಹೀಗೆ ನಾನು ಒಂದು ಸಟ್ಟನ್ನು ಮಾಡಿದ್ದೀನಿ, ಅಂದರೆ 20 ಬಾರಿ ಮಾಡಿದ್ದೀನಿ ಸ್ನೇಹಿತರೆ. ನೀವು ಮೊದಲದಾಗಿ ಮಾಡೋರು ಕಣ್ಣನ್ನು ತೆರೆದು ನೀವು ನೋಡಿಕೊಂಡು ಮಾಡಬಹುದು. ನೋಡಿ, ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಒಳಗೆ 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 ಹೊರಗೆ. ಇದು ಸ್ನೇಹಿತರೆ. ಮತ್ತು ಒಂದು ಈಗ ದೀರ್ಘ ಉಸಿರನ್ನು ತಗೋಬೇಕು. ಸೊ ಸ್ನೇಹಿತರೆ, ಇದು ಬಂದು ಭಸ್ತ್ರಿಕಾ ಪ್ರಾಣಾಯಾಮ. ಇದರ ಹಲವಾರು ಇದಾವೆ ಸ್ನೇಹಿತರೆ, ಮತ್ತು ಇದೇ ಥರದಲ್ಲಿ ನಾನು ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಲೋವರ್ ಬಿ ಪಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮಗೆ ಅವಾಗವಾಗ ಲೋ ಬಿ ಪಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ನನಗೆ. ಸೊ ಹಾಗಾಗಿ ನಿಮಗೆ ಇವತ್ತು ಈ ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ. ಸೊ ಇದನ್ನು ನೀವು 5 ಸೆಟ್ ಮಾಡ್ಬೋದು. ಹೊಸದಾಗಿ ಶುರು ಮಾಡೋರು 1 ರಿಂದ 2 ಸೆಟ್ ಮಾಡಿರಿ. 1 ಸೆಟ್ ಅಂತಂದರೆ 20 ಬಾರಿ ಸ್ನೇಹಿತರೆ. ಅದನ್ನು ನೀವು 4 ರಿಂದ 5 ಸೆಟ್ಟು ಆರಾಮಾಗಿ ಮಾಡ್ಕೋಬಹುದು. ಮತ್ತು ಇದನ್ನು ಯಾರು ಉಸಿರಾಟ ಅಂದರೆ ಶ್ವಾಸಕೋಶ ಅಸ್ತಮ ಸಮಸ್ಯೆ ಇರೋರು ಮತ್ತು ಪ್ರೆಗ್ನೆನ್ಸಿ ಇರೋರು ಇದನ್ನು ಮಾಡೋದು ಬೇಡ ಸ್ನೇಹಿತರೆ. ಸೊ ಇದು ಆಯಿತು ಈಗ ಭಸ್ತ್ರಿಕಾ ಪ್ರಾಣಾಯಾಮ ಸ್ನೇಹಿತರೆ. ಈಗ ಬನ್ನಿ, ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ವಿ, ಮತ್ತು ಈಗ ನೆಕ್ಸ್ಟ್ ನಾವು ಏನು ಧ್ಯಾನದ ಫೌಂಡೇಶನ್ ಅಂತೆ ಕರೆಯಲ್ಪಟ್ಟತಕ್ಕಂಥ ಓಂಕಾರ ಮತ್ತು ಭ್ರಮರಿಯನ್ನು ನಾವು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಓಂಕಾರವನ್ನು ಮಾಡೋಣ. ಓಂಕಾರವನ್ನು ಮಾಡ್ಬೇಕಂತಂದ್ರೆ ನೋಡಿ, ಇದೇ ಸ್ಥಿತಿಯಲ್ಲಿ ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಆರಾಮದಾಯಕ ಕುಳಿತುಕೊಂಡು, ಇದು ಸುಖಾಸನ ಸ್ನೇಹಿತರೆ. ಸುಖಾಸನದಲ್ಲಿ ನೀವು ಆರಾಮದಾಯಕ ಕುಳಿತುಕೊಳ್ಳಿ. ಮತ್ತು ಕುಳಿತುಕೊಂಡಾದ ನಂತರ ಬೆನ್ನು ಮೂಳೆಯನ್ನು ನೇರವಾಗಿ ಮಾಡ್ಕೊಳ್ಳಿ. ಮನಸ್ಸನ್ನು ಹಗರ ಬಿಡಿ ಸ್ನೇಹಿತರೆ. ದೇಹವನ್ನು ಹಗರ ಮಾಡಿ, ಮನಸ್ಸನ್ನು ಹಗರ ಮಾಡಿ ಮತ್ತು ದೇಹವನ್ನು ಸಡಿಲಿಸಿ. ಮೂಳೆಯನ್ನು, ಬೆನ್ನು ಮೂಳೆ ನೇರ ಮಾಡಿ. ಮತ್ತು ಇದು ನೋಡಿ ಧ್ಯಾನ. ನೀವು ಯಾವುದೇ ಧ್ಯಾನವನ್ನು ಮಾಡ್ಬೇಕಂತಂದ್ರೆ ಕೈಯನ್ನು ಈ ಥರ ಮಾಡಿಕೊಂಡು ಮಾಡೋದ್ರಿಂದ ಉತ್ತಮ ಉಪಯೋಗಗಳು ನಮಗೆ ದೊರೆಯುತ್ತವೆ. ಮತ್ತು ಇದು ಚಿನ್ನ ಮುದ್ರಾ ಸ್ನೇಹಿತರೆ. ಅದಾದ ನಂತರ ಇದು ಉತ್ಸಾಸನ ಮುದ್ರಾ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ನೀವು ಮಾಡಿ ಸ್ನೇಹಿತರೆ.
ಈಗ ನಾವು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ಧ್ಯಾನವನ್ನು ಶುರು ಮಾಡೋರು ಆರಾಮದಾಯಕವಾಗಿ 10 ಸೆಕೆಂಡ್ ಆದರೆ 10 ಸೆಕೆಂಡು, 15 ಸೆಕೆಂಡ್ ಆದರೆ 15 ಸೆಕೆಂಡ್ ನಿಮಗೆ ಆರಾಮದಾಯಕ ದೀರ್ಘ ಉಸಿರನ್ನು ತಗೊಂಡು ಓಂಕಾರ ಮಾಡೋದನ್ನು ಮಾಡಿ ಸ್ನೇಹಿತರೆ. ಓ ಈಗ ಒಂದು ದೀರ್ಘ ಉಸಿರು ಸ್ನೇಹಿತರೆ. ಅದಾದ ನಂತರ ಮನಸ್ಸನ್ನು ಹಗರ ಮಾಡಿ ದೇಹವನ್ನು ಸಡಿಲಿಸಿ ಈಗ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಒರೆಸಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ. ಇದು ಸ್ನೇಹಿತರೆ ಓಂಕಾರ. ಓಂಕಾರ ನಾವು ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ಕೆಳಭಾಗ ಅಂದರೆ ಶ್ವಾಸಕೋಶ ಮತ್ತು ಎಲ್ಲಕ್ಕೆ ಅದು ವೈಬ್ರೇಟ್ ಕೊಟ್ಟು ಅವುಗಳ ಚಲನವಲನೆ ಮತ್ತು ಮುಖ್ಯವಾಗಿ ಹೇಳಬೇಕಂತಂದರೆ ಓಂಕಾರ ನಮಗೆ ನಮ್ಮ ಧ್ವನಿ ಪೆಟ್ಟಿಗೆ ಅಂದರೆ ಏನು ಗಂಟಲಿದೆಯಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆಯ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು. ಮತ್ತು ನಾವು ಸ್ಕೂಲ್ಗಳಲ್ಲಿ, ಆಫೀಸ್ಗಳಲ್ಲಿ ಬೋಧನೆ ಮಾಡೋರಾಗಿರಲಿ ಮತ್ತು ಹಾಡಾಡೋರಾಗಿರಲಿ ಮತ್ತು ಆ್ಯಂಕರಿಂಗ್ ಮಾಡೋರಿರಲಿ, ನ್ಯೂಸ್ ಪೇಪರ್ ಓದೋರಿರಲಿ, ಪ್ರತಿಯೊಬ್ಬರಿಗೆ
ಧ್ವನಿ ಪೆಟ್ಟಿಗೆ ಬಹಳ ಮುಖ್ಯವಾಗಿದೆ ಮತ್ತು ಅದರ ಇಂಪ್ರೂವ್ ಅನ್ನು ನೀವು ಮಾಡಬೇಕಂತಂದ್ರೆ ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ನೀವು ಮಾಡೋದ್ರಿಂದ ನಿಮ್ಮ ಧ್ವನಿ ಪೆಟ್ಟಿಗೆಯ ರಾಗವನ್ನು ನೀವು ಇಂಪ್ರೂವ್ ಮಾಡಬಹುದು ಮತ್ತು ನಿಮ್ಮ ಧ್ವನಿ ಪೆಟ್ಟಿಗೆಯ ಆರೋಗ್ಯವನ್ನು ಆರೋಗ್ಯವಾಗಿ ಕಾಪಾಡ್ಕೋಬಹುದು ಸ್ನೇಹಿತರೆ. ಸೊ ಇದು ಓಂಕಾರ ಆಯ್ತು. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಬ್ರಾಹ್ಮರಿ ಮಾಡೋಣ ಸ್ನೇಹಿತರೆ. ಬ್ರಾಹ್ಮರಿ ನಾನು ಮುಖ್ಯವಾಗಿ ನಿಮಗೆ ಇವತ್ತು ತಂದಿರತಕ್ಕಂಥದ್ದು ಏನಂತಂದ್ರೆ ಸ್ನೇಹಿತರೆ, ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮಗೇನೇನೆಲ್ಲ ಉಪಯೋಗ ಅಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ನಾವು ಮಾಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇವತ್ತು ನೋಡಿ, ಇದು ನಿಮಗೆ ನಾನಿವತ್ತು ತಂದಿರತಕ್ಕಂಥ ಇನ್ಕ್ರೆಡಿಬಲ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಮತ್ತು ನಿಮಗೆ ಬಹಳ ಉಪಯೋಗ ಆಗತಕ್ಕಂಥದ್ದು. ಹೀಗೆ ನೋಡಿ ಸ್ನೇಹಿತರೆ, ಕೈಗಳು ಹೀಗೆ ಇಟ್ಕೊಳ್ಳಿ ಮತ್ತು ನಿಮ್ಮ ಹೆಬ್ಬೆರಳನ್ನು ಈ ಕಿರು ಬೆರಳ ಹತ್ರ ತಗೊಂಬನ್ನಿ. ಕಿರು ಬೆರಳ ಹತ್ರ ತಗೊಂಬಂದು ಹೀಗೆ ಕೈಯನ್ನು ಹೀಗೆ ಮಡಚಿ ಈ ತರ ಮುಷ್ಟಿ ಅಂತ ಹೇಳ್ಬಿಟ್ಟು ಮುಷ್ಟಿದಲ್ಲಿ ನೀವು ಈ ತರ ಕುಳಿತುಕೊಳ್ಳಿ ಸ್ನೇಹಿತರೆ. ಸೊ ಈ ತರ ಮುಷ್ಟಿ ಅಂತರ ಮಾಡಿ ಇದರಲ್ಲಿ ನೀವು ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ನಿದ್ರೆಹೀನತೆ, ನಿದ್ರೆನೇ ಬರ್ತಾ ಇಲ್ಲ ಮತ್ತು ನಿದ್ರೆಗೆ ನನಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಬಿಟ್ಟು ಹೇಳಿದ್ರೆ ನಾನು ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ತರ ಮುಷ್ಟಿಯನ್ನು ಮಾಡಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ನಾವು ಮಾಡೋಣ ಬನ್ನಿ ಸ್ನೇಹಿತರೆ. ಬ್ರಾಹ್ಮರಿ ಪ್ರಾಣಾಯಾಮ ಕೂಡ ಮಾಡ್ಬೇಕಂದ್ರೆ ನೀವು ಬೆನ್ನೆಲುಬನ್ನು ನೇರವಾಗಿ ಇಟ್ಕೊಳ್ಳಿ, ಸೊಂಟವನ್ನು ನೇರವಾಗಿ ಇಟ್ಕೊಂಡು ಮತ್ತು ಕಣ್ಣನ್ನು ಮುಚ್ಚಿ ಆದ ನಂತರ ಬ್ರಾಹ್ಮರಿ ಪ್ರಾಣಾಯಾಮವನ್ನು ನಾವು ಮಾಡೋಣ ಬನ್ನಿ ಸ್ನೇಹಿತರೆ. ಹೊಸದಾಗಿ ನೀವು ಶುರು ಮಾಡೋರು ನಿಮಗೆ ಎಷ್ಟಾಗತ್ತೆ ಅಷ್ಟು ನಿಧಾನವಾಗಿ ನೀವು ಉಸಿರನ್ನು ತಗೊಂಡು ಮತ್ತು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಒತ್ತಡ ಇಲ್ಲದೆ ಆರಾಮದಾಯಕವಾಗಿ ಮಾಡಿ ಸ್ನೇಹಿತರೆ. ಸೊ ಈಗ ನೋಡಿ, ಬ್ರಾಹ್ಮರಿ ಪ್ರಾಣಾಯಾಮವನ್ನು ನಾವು ಮಾಡೋಣ. ಈಗ ಒಂದು ದೀರ್ಘ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ ಮತ್ತು ಕೈಯನ್ನು
ರಿಲೀಸ್ ಮಾಡಿ ನಿಧಾನವಾಗಿ. ಮತ್ತು 2 ಕೈಯನ್ನು ಉಜ್ಜಿ ಕಣ್ಣಿನ ರೆಪ್ಪೆಯನ್ನು ಒರೆಸಿ ಕಣ್ಣನ್ನು ತೆರೆಯಿರಿ. ಇದು ಸ್ನೇಹಿತರೆ ಭ್ರಮರಿ ಪ್ರಾಣಾಯಾಮ. ಸೊ ಈ ತರ ಭ್ರಮರಿ ಪ್ರಾಣಾಯಾಮ ನೀವು 11 ಬಾರಿ ಮಾಡಿ ಹೊಸದಾಗಿ ಶುರು ಮಾಡೋರು. ಮತ್ತು ನೀವು ಇನ್ನೊಂದು ನೋಡಿ, ಭ್ರಮರಿ ಪ್ರಾಣಾಯಾಮ ಈ ತರ ಇದು ಒಂದು ಮುಖ್ಯವಾಗಿ ನಿದ್ರೆಹೀನತೆ, ನನಗೆ ನಿದ್ರೆ ಸಮಸ್ಯೆ ಇದೆ, ನನಗೆ ನಿದ್ರೆ ಬರೋದಿಲ್ಲ, ಬೇಗ ನಿದ್ರೆ ಎಷ್ಟು ನಾನು ಪ್ರಯತ್ನ ಮಾಡಿದ್ರು 10 ಗಂಟೆ ಆಗಲಿ 12 ಆಗಲಿ 1 ಗಂಟೆ ಆದರೂ ನನಗೆ ನಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋರು, ಇವತ್ತಿದು ನಿಮಗೆ ಇನ್ಕ್ರೆಡಿಬಲ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಇದನ್ನ ಈ ತರ ಭ್ರಮರಿನ ಈ ರೀತಿಯಲ್ಲಿ ಮಾಡಿ. ಮತ್ತೊಂದು ಆಸನ, ಮತ್ತೊಂದು ಅಂತಂದ್ರೆ ಇದು ನೋಡಿ, ಈ ತರ ಬೆರಳನ್ನು ಇಟ್ಕೊಳ್ಳಿ ಮತ್ತು ನೀವು ನೋಡಿ ಈ ತರ ಇದನ್ನ 11 ಬಾರಿ ಮಾಡಬೇಕು. ಅದಾದ ನಂತರ ಇದನ್ನ 11 ಬಾರಿ ನೀವು ಮಾಡಬಹುದು. ಇದು 11 ಬಾರಿ ಬೆಳಗಿನ ಜಾವದಲ್ಲಿ ಮಾಡ್ಕೊಳ್ಳಿ, ಇದು ಮುಂಜಾನೆ ಮಾಡ್ಕೊಳ್ಳಿ. ಮತ್ತು ನೀವು ಇದನ್ನ ಈಗ ನಾನು ತೋರಿಸ್ಕೊಡೋದು ಭ್ರಮರಿನ ನೀವು ಸಾಯಂಕಾಲ ಸಮಯದಲ್ಲಿ ಮಾಡಿಕೊಂಡ್ರೆ ನಿಮಗೆ ರಾತ್ರಿ ಅಂದ್ರೆ ನೀವು ಒಂದು 2.5-3 ತಾಸು ಮುಂಚೆ ಇದನ್ನ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಹೀಗೆ ನೋಡಿ, ಹೀಗೆ ಮಾಡಿಕೊಂಡು ಭ್ರಮರಿ ಪ್ರಾಣಾಯಾಮ ನೀವು ಆರಾಮಾಗಿ ಮಾಡ್ಕೋಬಹುದು. ಹೀಗೆ 2 ಬೆರಳುಗಳು ಹೀಗೆ ಹಾಕೊಂಡು ಕೈಯನ್ನು ರಿಲೀಸ್ ಮಾಡಿ ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡತಕ್ಕಂಥದ್ದು. ಸೊ ಇದು ಸ್ನೇಹಿತರೆ, ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ಹೇಳ್ತೀನಿ ನೋಡಿ, ಈಗ ನಾನು 5ರಿಂದ 6 ಬಾರಿ ಮಾಡಿದ್ದೀನಿ, ನನಗೆ ಒಂಥರ ಫೀಲಿಂಗ್ ಬರ್ತಾ ಇದೆ ಮತ್ತು ನಿದ್ದೆ ಮೂಡಿಗೆ ಹೋಗೋ ಥರ ಆಗ್ತಿದೆ. ಸೊ ಇದನ್ನು ನೀವು ಸಾಯಂಕಾಲ ಹೊತ್ತಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಯಾರಿಗೆ ನಿದ್ರೆ ಬರ್ತಾ ಇಲ್ಲ ಮತ್ತು ನನಗೆ ಭಾಳ ಟೈಮ್ ಆದರೂ ನಿದ್ದೆಹೀನತೆ ಇದೆ ಅಂತ ಅನ್ನೋರು ಈ ಪ್ರಾಣಾಯಾಮನ ನೀವು ಸಾಯಂಕಾಲ ಹೊತ್ತು ಮಾಡಿ, ಇದನ್ನು ಬೆಳಿಗ್ಗೆ ಹೊತ್ತು ಮಾಡಿ ಸ್ನೇಹಿತರೆ. ಸೊ ಇದು ಆಗಿತ್ತು ನಿಮಗೆ ನಿದ್ರೆಹೀನತೆಯವರಿಗೆ ಇದು ಭಾಳ ಅಂದ್ರೆ ಭಾಳ ಇನ್ಕ್ರೆಡಿಬಲ್, ನಿಮಗೆ ಅಷ್ಟು ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆದರೆ ಇದನ್ನು ನೀವು ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ನೀವು ಸುಮ್ಮನೆ ಈಗ ನಾನೇನೋ ತೋರಿಸ್ದೆ ನೀವೇನೋ ಮಾಡಿದೆ ಅನ್ನೋ ಥರ ಆಗಲ್ಲ. ನೀವು ಒಮ್ಮೆ ಇದನ್ನು ಪ್ರಯತ್ನ ಮಾಡಿ ಅದರಿಂದ ನೀವೇ ಅನುಭವವನ್ನು ಪಡಿತೀರಾ ಸ್ನೇಹಿತರೆ. ಮತ್ತು ಬನ್ನಿ ಸ್ನೇಹಿತರೆ, ನಿದ್ರೆಹೀನತೆಗೆ ಏನೆಲ್ಲ ಕಾರಣಗಳು ಮತ್ತು ಏನೆಲ್ಲ ನಾವು ಯಾಕೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಬೇಕಂತಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಮಾಡೋ ಕೆಲಸಗಳ ಮೇಲೆ ಮತ್ತು ನಿಮ್ಮಗಳ ಜವಾಬ್ದಾರಿ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ನಿಮ್ಮ
ತಂದೆ ತಾಯಿ ಜವಾಬ್ದಾರಿ ಆಗಿರಲಿ, ನಿಮ್ಮ ಫ್ಯಾಮಿಲಿ ಜವಾಬ್ದಾರಿ ಮತ್ತು ನಿಮ್ಮ ಕುಟುಂಬದವರು ಯಾವುದೇ ಒಂದು ನೀವು ಜವಾಬ್ದಾರಿನ ತಗೊಂಡು ನೀವುಗಳು ಕೆಲಸವನ್ನು ಮಾಡ್ತಾ ಇರ್ತೀರಾ. ಸೊ ಆ ಕೆಲಸಗಳನ್ನು ಮಾಡುವಾಗ ನಿಮಗೇನಾಗಿರುತ್ತೆ, ಸ್ಟ್ರೆಸ್ ಅಂದರೆ ಏನು, ಒತ್ತಡ, ಜಾಸ್ತಿ ಒತ್ತಡ ನಿಮ್ಗಳ ಮೇಲೆ ಬೀರಿರುತ್ತೆ. ಮತ್ತು ನಿಮ್ಮ ಮೈಂಡ್ ಸೆಟ್ ಏನಾಗಿರುತ್ತೆ, ಅದು ಅದಕ್ಕೆ ಅಡಲ್ಟ್ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ. ನಾನು ಈ ಕೆಲಸ ಮಾಡಬೇಕಲ್ಲ, ಇದೇ ಥರ ಕೆಲಸ ಮಾಡಬೇಕಲ್ಲ, ಹೀಗೆ ಮಾಡಬೇಕಲ್ಲ ಅಂತಬಿಟ್ಟು ನಿಮಗೆ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ ಅದು. ಸೊ ಅಯ್ಯೋ ನಾನು ಏನು ಮಾಡಿದ್ರು ನಿದ್ದೆ ಬರ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡ್ ಅದನ್ನು ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಸ್ನೇಹಿತರೆ. ಆ ಮೈಂಡ್ ಸೆಟ್ಟನ್ನು ನೀವು ರಿಲೀಸ್ ಮಾಡಿಸ್ಬೇಕು. ರಿಲೀಸ್ ಮಾಡಿಸ್ಬೇಕಂತಂದ್ರೆ ಏನು ಮಾಡಬೇಕು, ಈ ಥರ ಧ್ಯಾನ, ಯೋಗ, ಪ್ರಾಣಾಯಾಮಗಳು ನೀವು ಮಾಡಬೇಕು ಸ್ನೇಹಿತರೆ. ಇದು ಒಂದೇ ದಿನದಲ್ಲಿ ಆಗಲ್ಲ. ನೀವು ಇದನ್ನು ಒಂದು ವಾರ ಮಾಡ್ಕೊಂಬನ್ನಿ ಸ್ನೇಹಿತರೆ. ಒಂದು ವಾರ ನಾನೇನು ಹೇಳ್ತಾ ಇದ್ದೀನಿ, ಓಂಕಾರ, ಭ್ರಮರಿ, ರಿಲ್ಯಾಕ್ಸೇಷನ್ ಬೇಸಿಕ್ಕೆ ನೀವು ಮಾಡ್ಕೊಳ್ಳಿ. ಬೇಸಿಕ್ಕೆ ನೀವು ಧ್ಯಾನದ ಒಂದು ವಾರ ಮಾಡೋದ್ರಿಂದ ನಿಮ್ಮ ಮೈಂಡ್ ಸೆಟ್ಟು ಆಗ್ತಾ ಬರುತ್ತೆ ಸ್ನೇಹಿತರೆ. ಅಂದರೆ ನಿಮ್ಗೇನು ಒತ್ತಡ ಇರುತ್ತೆ, ಆ ಒತ್ತಡವನ್ನು ಸಡಿಲಿಸೋದು ಮತ್ತು ಆ ಒತ್ತಡವನ್ನು ನಿವಾರಣೆ ಮಾಡತಕ್ಕಂಥದ್ದು ಧ್ಯಾನ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಒತ್ತಡ ಮುಕ್ತವನ್ನು ನೀವು ಮಾಡಬೇಕಂತಂದರೆ ಧ್ಯಾನದಲ್ಲಿ ಪ್ರತಿನಿತ್ಯ 15ರಿಂದ 30 ನಿಮಿಷ ಕೂರೋದ್ರಿಂದ ಅದೇನು ಒತ್ತಡ ಇದೆ ಆ ಒತ್ತಡ ನಿಮಗೆ ನಿಧಾನವಾಗಿ ಅದು ನಿವಾರಣೆ ಹಾಕೊಂಡು ಹೋಗುತ್ತೆ ಮತ್ತು ನಿಮ್ಮ ಮನಸ್ಸಿಗೆ ಚೈತನ್ಯ ಮತ್ತು ನಿಮ್ಮ ದೇಹಕ್ಕೆ ಶಾಂತಿಗೊಳಿಸತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷ ಧ್ಯಾನ ಆಗಲಿ, ಪ್ರಾಣಾಯಾಮಗಳಾಗಲಿ, ವ್ಯಾಯಾಮಗಳಾಗಲಿ, ಇದನ್ನು ನೀವು ಚೇಂಜಸನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅವಾಗ ನೋಡಿ ನಿಮಗೆ ನಿದ್ರೆ ಯಾಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅದಾದ ನಂತರ ನೀವು ಆಮೇಲೆ ಆರಾಮದಾಯಕವಾಗಿ ನನ್ನ ಪ್ರಶ್ನೆ ಮಾಡ್ಬೋದು. ಅದು ಒಂದು ರೀತಿಯಲ್ಲಿ. ಆದರೆ ಇನ್ನೊಂದು ಬಂದ್ಬಿಟ್ಟು ಸ್ನೇಹಿತರೆ, ನಾವು ಮಾಡೋ ಕೆಲಸಗಳಲ್ಲಿ ನಮಗೇನಾದರೂ ತೊಂದರೆ ಅಂದರೆ ನಮಗೇನಾದರೂ ಪ್ರಾಬ್ಲಮ್ಸ್ ಬಂದಿದೆ ಅಂತಂದರೆ, ಯಾವುದಾದ್ರೂ ಕೆಲಸ ನಮ್ಮ ಕೈಲಿ ಮಾಡೋಕ್ಕೆ ಆಗದೇ ಇದೆ ಅಂತಂದರೆ ಅದನ್ನು ನಾವೇನು ಮಾಡ್ಬಿಡ್ತೀವಿ, ಅದು ಕೂಡ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯೋ ಆ ಕೆಲಸದಿಂದ ನನಗೆ ಹೀಗಾಯ್ತಲ್ವಾ, ಆ ಕೆಲಸ ನಾನು ಏನೇ ಒಂದು ಪ್ರಯತ್ನ ಮಾಡಿದ್ರು ನನ್ನ ಕೈಯಿಂದ ಆಗ್ತಾ ಇಲ್ಲವಲ್ಲ ಅನ್ನೋದನ್ನ ನೀವು ಅದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ನೇಹಿತರೆ. ಅದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ಕುಗ್ಗು ಬಿಡುತ್ತೆ. ಸೊ ಅದರಿಂದ ನೀವು ಆಚೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಗಳಿಂದ ಯಾವುದೇ ವಿಚಾರಗಳು ಇರಲಿ ಸ್ನೇಹಿತರೆ, ಯಾವುದೇ ಥರ ವಿಚಾರ ಇರಲಿ, ಆ ವಿಚಾರಗಳು ಯಾವಾಗ ನಿಮ್ಮ ತಲೆಯಲ್ಲಿ ಬಂದು ಕೂತ್ಕೊಂಡ ನಂತರ ಅವಾಗ ಏನಾಗ್ಬಿಡುತ್ತೆ, ನಿಮ್ಮ ಮೈಂಡು ಸ್ಟ್ರಕ್ ಆಗಿಬಿಡುತ್ತೆ. ಸೊ ಅದೇನು ಮಾಡುತ್ತೆ, ಪದೇ 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 ಅದನ್ನೇ ನೆನೆಸ್ಕೊಂಡಿರೋ ಥರ ಆಗುತ್ತೆ ಸ್ನೇಹಿತರೆ. ಆ ಥರ ಯಾವುದಾದ್ರೂ ನೀವು ಯೋಚನೆಗಳಾಗಿರಲಿ, ಯಾವುದಾದ್ರೂ ನೀವು ಘಟನೆಗಳಾಗಿರಲಿ, ಅದನ್ನು ನೀವು ಒಂದೇ ಕಡೆಯಲ್ಲಿ ನೀವು ಗಮನ ಕೊಡೋದ್ರಿಂದ ಕೂಡ ನಿಮ್ಮ ಮನಸ್ಸು ನಿಮ್ಮ ದೇಹ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಆ ಒಂದು ಕಾರಣಗಳಿಂದ ಕೂಡ ನಿಮಗೆ ನಿದ್ದೆಗಳು ಬರೋದು ಇಲ್ಲ ಸ್ನೇಹಿತರೆ. ಸೊ ಅದನ್ನು ಕೂಡ ನೀವು ರಿಲೀಸ್ ಮಾಡಬೇಕು ಅಂತಂದರೆ ದಯವಿಟ್ಟು ನಾನು ನಿಮಗೆ ಹೇಳ್ತೀನಿ, ಧ್ಯಾನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಪ್ರತಿನಿತ್ಯ 15ರಿಂದ 30 ನಿಮಿಷವರೆಗೂ ನೀವು ಧ್ಯಾನವನ್ನು ಮಾಡಿದಿರಿ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ದೇಹ ಎರಡಕ್ಕೂ ಶಾಂತಿಗೊಳಿಸತಕ್ಕಂಥದ್ದು ಆಗತ್ತೆ ಮತ್ತು ಧ್ಯಾನದಿಂದ ಏಕಾಗ್ರತೆಯನ್ನು ನೀವು ಪಡೆದುಕೊಳ್ತೀರಾ. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನು ನೀವು ಪಡೆದುಕೊಳ್ತೀರಾ. ಯಾವಾಗ ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮೆದುಳಿಗೆ ಆತ್ಮಸ್ಥೈರ್ಯ ಮತ್ತು ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರೆ, ಆಮೇಲೆ ನಿಮಗೆ ನೀವು ಒಳಗೇನೆ ನೀವು ಯೋಚನೆಗಳು, ಕೆಟ್ಟ ಯೋಚನೆಗಳು ಡಿಲೀಟ್ ಆಗೋತಕ್ಕಂಥದ್ದು ಮತ್ತು ಹೊಸ ವಿಚಾರಣೆಗಳು, ಹೊಸ ಯೋಚನೆಗಳು ಬರೋದು ಶುರು ಆಗತ್ತೆ. ಆವಾಗ ಯಾವುದೇ ಒಂದು ಒತ್ತಡ ಇರಲಿ, ಯಾವುದೇ ಒಂದು ನೀವು ಘಟನೆಗಳಿರಲಿ, ಅವುಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಅನ್ನೋದನ್ನು ನಿಮಗೆ ತಲೆಗೆ ಹೊಸ ಯೋಚನೆ ಕೊಡತಕ್ಕಂಥ ಶಕ್ತಿ ಈ ಧ್ಯಾನ ಮಾಡುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ ಆಗಿತ್ತು ನಿದ್ರೆಹೀನತೆಯ ಬಗ್ಗೆ. ಸೊ ಈ ಒಂದು ಘಟನೆ ಕೂಡ ನಿಮಗೆ ನಡೆದಿರ್ಬೋದು. ಇದು ಒಮ್ಮೆ ನೀವು ಯೋಚನೆ ಮಾಡಿ, ಈ ಥರ ಇದೆ ಅಂದರೆ ಕೂಡ ನೀವು ಆ ಘಟನೆಗಳು, ಆ ಯೋಚನೆಗಳು ಏನಿದೆ ಅದನ್ನು ನಿವಾರಣೆ ಮತ್ತು ಪೂರ್ತಿಯಾಗಿ ಮುಕ್ತಿಯಾಗಿ ಮಾಡಬೇಕಂತಂದರೆ ನೀವು ಧ್ಯಾನದಲ್ಲಿ ಕುಳಿತುಕೋಬೇಕು. ಧ್ಯಾನದಲ್ಲಿ ನಿಮಗೆ ಆರಾಮದಾಯಕವಾಗಿ ಆ ನಿದ್ರೆ ಇರೋದಾಗಲಿ ಮತ್ತು ಒಂದೇ ಕಡೆ ನೀವು ಗಮನಗಳನ್ನು ಕೊಡೋದಾಗಲಿ ಮತ್ತು ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಅಂದರೆ ಏನು ಒಂಥರ ಅಲಸಿ ಆಗಿಬಿಡ್ತೀರ ನೀವು. ಅಲಸಿ ಯಾಕೆ ಬರುತ್ತಂದರೆ ಅದೇ ಸ್ನೇಹಿತರೆ, ಯಾವುದಾದ್ರೂ ಒಂದೇ ಘಟನೆಗಳನ್ನೇ ಯೋಚನೆ ಮಾಡಿಕೊಂಡ್ರಿಂದ ಪೂರ್ತಿ ನಿಮ್ಮ ದೇಹವನ್ನು ಮತ್ತು ನಿಮ್ಮ ಮನಸ್ಸನ್ನು ನೀವು ಕುಗ್ಗಿಸ್ಬಿಡ್ತೀರಾ. ಅದನ್ನು ಮುಕ್ತಿ ಮಾಡಬೇಕು. ಅದೇನು ನಿಮಗೆ ಆಗ್ತಿರೋ ಯೋಚನೆಗಳನ್ನು ಅದನ್ನು ಮುಕ್ತಿ ಮಾಡಬೇಕು, ಆ ಯೋಚನೆಯಿಂದ ದೂರ ಆಗಬೇಕಂತಂದರೆ ನೀವು ಧ್ಯಾನ ಮಾಡಿ ಸ್ನೇಹಿತರೆ. ಮತ್ತು
ನಿದ್ರೆಹೀನತೆಗೆ ನಾ ಇವತ್ತು ನಿದ್ರೆಹೀನತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಒಂದು ಘಟನೆ ಆದ ನಂತರ ನಿದ್ರೆಹೀನತೆ ಇವೆಲ್ಲ ಕಾರಣಗಳಾದ್ರೆ ಮತ್ತು ಇದನ್ನು ಹೇಗೆ ಸೊಲ್ಯೂಷನ್ನು, ಇದನ್ನ ನಮಗೇನು ಸೊಲ್ಯೂಷನ್ ಹೇಳ್ತೀರಾ ಅಂತಂದ್ರೆ ಸ್ನೇಹಿತರೆ, ಆ ಮುಖ್ಯವಾಗಿ ನಿಮಗೆ ಮೊದಲನೇದಾಗಿ ನಿಮಗೆ ನಿದ್ರೆಹೀನತೆಗೆ ಸೊಲ್ಯೂಷನ್ ಅಂತಂದ್ರೆ ಸ್ನೇಹಿತರೆ, ನೀವು ಎಷ್ಟು ನಿಮ್ಮ ಕೆಲಸಗಳು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಏನು ಕೆಲಸಗಳು ನೀವು ಮಾಡ್ತೀರಾ ಅವೆಲ್ಲ ಕೆಲಸಗಳಾದ ನಂತರ ಮತ್ತು ನಿಮ್ಮ ಊಟದ ಸೇವನೆ ಏನು ನೀವು ಸಮಯ ಇಟ್ಕೊಂಡಿರ್ತೀರ ಅದಾದ ನಂತರ ನಾನು ನಿದ್ದೆ ಮಾಡಬೇಕು, ನಾನು ನಿದ್ದೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿಗೆ ನಮ್ಮ ಮೆದುಳಿಗೆ ನಾವು ಹೇಳಬೇಕು. ಅದಕ್ಕೆ ನಿದ್ದೆಗೆ ಒಂದು ಸಮಯವನ್ನು ನಿಗದಿಪಡಿಸ್ಬೇಕು ಸ್ನೇಹಿತರೆ. ನಾವು ಅಂದರೆ ಏನು, ನಮ್ಮ ಮನಸ್ಸಿಗೆ ಹೇಳಬೇಕು, ನಾವು ಇಷ್ಟು ಗಂಟೆಗೆ ನಿದ್ದೆ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಿಗೆ ಹೇಳಬೇಕು ಸ್ನೇಹಿತರೆ. ನಾವು ನಮ್ಮ ಮನಸ್ಸಿಗೆ ಹೇಳಬೇಕು, ನಾನು ಇಷ್ಟು ಗಂಟೆ ಪ್ರತಿನಿತ್ಯ ರಾತ್ರಿ, ಉದಾಹರಣೆ ಹೇಳ್ಬೇಕಂದ್ರೆ ನಾನು 10 ಗಂಟೆಗೆ ನಿದ್ದೆ ಮಾಡ್ತೀನಿ. ನೀವು 8-8:30 ನಿದ್ದೆ ಮಾಡಿದ್ರು ಒಳ್ಳೇದೇ, ಆದರೆ ಅದಕ್ಕಿಂತ ಮುಂಚೆ ನೀವು ರಾತ್ರಿ ಭೋಜನವನ್ನು ಬೇಗನೆ ಮಾಡಬೇಕು ಸ್ನೇಹಿತರೆ. ನೀವು ನಿದ್ದೆಯನ್ನು ನೀವು ಒಂದು ಸಮಯವನ್ನು ನಿಗದಿಪಡಿಸಿದ ನಂತರ ನೀವು ಎರಡನೇದು ಬಂದ್ಬಿಟ್ಟು ನೀವು ರಾತ್ರಿಯ ಭೋಜನವನ್ನು ಬೇಗನೆ ಮುಗಿಸ್ಬೇಕು ಸ್ನೇಹಿತರೆ. ಸೊ ಅದು ಕೂಡ ನೀವು ಯಾವಾಗ ನೀವು ಮಲಗೋಕ್ಕಿಂತ 2.5 ತಾಸಿಂದ 3 ತಾಸು ಇದ್ರೂ ಒಳ್ಳೆಯದು ಸ್ನೇಹಿತರೆ. ಸೊ ಅವಾಗ ಏನಾಗತ್ತೆ, ನಿಮಗೆ ನಿದ್ದೆ ಮಾಡೋದಕ್ಕೆ ಆ ಸಮಯವನ್ನು ಫಿಕ್ಸ್ ಮಾಡಿರ್ತೀರಾ ಮತ್ತು ಆ ಸಮಯವನ್ನು ಫಿಕ್ಸ್ ಮಾಡುವಾಗ ಸ್ನೇಹಿತರೆ ನಿಮಗೆ ಒಬ್ಬೊಬ್ಬರಿಗೆ ಅದು ನಿಮ್ಗಳ ಯೋಚನೆ ಮೇಲೆ ಡಿಪೆಂಡ್ ಇರುತ್ತೆ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಏನಾಗತ್ತೆ, ನೀವು ಇವತ್ತು ಮಾತಾಡ್ಕೊಂಡಿದ್ರೆ ನಾಳೆ ಬೆಳಿಗ್ಗೆನೆ ಇವತ್ತು ರಾತ್ರಿ ನಿಮಗೆ ಆಗತಕ್ಕಂಥದ್ದಾಗತ್ತೆ ಅದು. ಕೆಲವೊಬ್ಬರಿಗೆ 2 ದಿನ ಇಡ್ಬೋದು, ಕೆಲವೊಬ್ಬರಿಗೆ 4 ದಿನ ಇಡ್ಬೋದು, ಕೆಲವೊಬ್ಬರಿಗೆ 1 ವಾರನೇ ಹಿಡಿಬೋದು. ಆದರೆ ಅದು ನಾವು ಹೇಳಿದ್ದು ನಮ್ಮ ಮೆಮೊರಿ ಕೇಳಕ್ಕೆ ಕೆಲವೊಬ್ಬರಿಗೆ ನಿಮ್ಗಳ ಗಮನ ಮೇಲೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಬೇಗನೆ ಆಗುತ್ತೆ, ಇನ್ನೊಬ್ಬರಿಗೆ 2 ದಿನ 4 ದಿನ 1 ವಾರನೂ ಹಿಡಿಬೋದು. ಆದರೆ ಅದು ನಮಗೆ ಸೆಟ್ ಆಗೋವರಿಗೆ ಮಾತ್ರ ನಿಮಗೆ ನೀವು ಆ ಸೆಟ್ ಆದ ನಂತರ ನೀವು ಆರಾಮದಾಯಕವಾಗಿ ಆ ಸಮಯದಲ್ಲೇ ನಿದ್ದೆ ಹೋಗೋದು ಆಗತ್ತೆ ಸ್ನೇಹಿತರೆ. ಇದನ್ನು ನೀವು ಒಮ್ಮೆ ಗಮನಿಸಿ ಸ್ನೇಹಿತರೆ, ಇವತ್ತಿಂದನೇ ನೀವು ಮಾಡಿ. ಮೊದಲನೇದಾಗಿ ನೀವು ನಿದ್ರೆ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು, ಆ ಸಮಯವನ್ನು ನಾವು ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಮೆದುಳಿಗೆ ಹೇಳಬೇಕು, ನಾನು ಇಷ್ಟು ಗಂಟೆಗೆ ನಾನು ನಿದ್ದೆ ಮಾಡ್ತೀನಿ. ಇವತ್ತು ರಾತ್ರಿ 10 ಗಂಟೆ ಅಂದರೆ 10 ಗಂಟೆ ನಿದ್ರೆ ಮಾಡ್ತೀನಿ ಅಂತ ಹೇಳಿ ಅದಾದ ನಂತರ ನೀವು ಆ ದಿನ ಊಟ ನೀವು ಎಷ್ಟು 10 ಗಂಟೆಗೆ ನಿದ್ದೆ ಮಾಡ್ತಾ ಇದ್ದೀರಿ ಅಂದರೆ ನೀವು 7 ಗಂಟೆಗೆ ನೀವು ಊಟವನ್ನು ಬೇಗ ಮಾಡಿ ಮುಗಿಸ್ಬೇಕು, ರಾತ್ರಿ ಭೋಜನವನ್ನು ಬೇಗ ಮಾಡಿ ಮುಗಿಸ್ಬೇಕು. 7 ಗಂಟೆಗೆ ನನಗೆ ಆಗಲ್ಲ ಅಂತಂದರೆ ನೀವು 8 ಗಂಟೆ ಮಾಡ್ಬೋದು ಸ್ನೇಹಿತರೆ. 8 ಗಂಟೆ ಒಳಗಡೆ ನೀವು ಊಟವನ್ನು ಮುಗಿಸಿದೆ ಅಂತಂದರೆ ನೀವು ಆರಾಮಾಗಿ 2 ಗಂಟೆ ಆದ ನಂತರ ನೀವು 2-2:30 ನಂತರ ನೀವು ನಿದ್ರೆಯವರನ್ನು ಹೋಗ್ಬೇಕು ಸ್ನೇಹಿತರೆ. ಇದು ಯಾಕೆ ಬೇಗ ನಾವು ಊಟವನ್ನು ಮಾಡಬೇಕಂತಂದ್ರೆ ಸ್ನೇಹಿತರೆ, ನಾವು ನಿದ್ರೆಗೆ ಹೋಗೋಕ್ಕಿಂತ ಮುಂಚೆ ನಾವು ಊಟವನ್ನು ಮಾಡೋದ್ರಿಂದ ರಾತ್ರಿ ಸಮಯದಲ್ಲಿ ನಾವು ರಿಲ್ಯಾಕ್ಸ್ ಮಾಡಬೇಕು, ನಮ್ಮ ಮೆದುಳು ರಿಲ್ಯಾಕ್ಸ್ ಮಾಡಬೇಕಲ್ಲ, ಜೊತೆಗೆ ನಮ್ಮ ಹೊಟ್ಟೆ ಕೂಡ ಅದನ್ನು ಕೂಡ ನಿದ್ರೆ ಮಾಡಿಸ್ಬೇಕಂತಂದ್ರೆ ನಮ್ಮ ಹೊಟ್ಟೆಯಲ್ಲಿ ಇರಲು ಎಲ್ಲ ಅಂಗಾಂಗಗಳನ್ನು ಕೂಡ ನೀವು ನಿದ್ರೆ ಮಾಡಿಸ್ಬೇಕಂತಂದ್ರೆ 3 ತಾಸು ಮುಂಚೆ ನೀವು ಊಟವನ್ನು ಮಾಡಿದ ನಂತರ ಆ 3 ತಾಸು ನೀವು ಊಟ ಮಾಡಿದ ನಂತರ ಏನಾಗುತ್ತೆ, 2.5 3 ತಾಸು ಅವುಗಳನ್ನು ಕೆಲಸ ಮಾಡಬೇಕಲ್ಲ ಸ್ನೇಹಿತರೆ. ಅವುಗಳ ಚಲನ ಮತ್ತು ಜೀರ್ಣಕ್ರಿಯೆಗಳೆಲ್ಲ ಆಗ್ಬಿಟ್ಟು ಅದಾದ ನಂತರ ಅವು ಶಾಂತಗೊಳಿಸಿದ ನಂತರ ನಾವು ನಿದ್ದೆ ಮಾಡಿದೀವಿ ಅಂದ್ರೆ ಅದು ಕರೆಕ್ಟಾಗಿ ನೀವು ನಿದ್ರೆಹೀನತೆ ಇರೋರಿಗೆ ಈ ನಿದ್ರೆಹೀನತೆ ಅನ್ನೋದು ನಿವಾರಣೆ ಆಗೋಗ್ತಾ ಬರುತ್ತೆ. ಸೊ ಇದು ನಿಮಗೆ ಒಂದು ಬಹಳ ಮುಖ್ಯವಾಗಿದೆ ಅಂತ ವಿಷಯ ಇದು ಆಗಿತ್ತು ಸ್ನೇಹಿತರೆ. ಮತ್ತು ಈಗ ನೀವು ನಿದ್ರೆ ಸಮಯವನ್ನು ನಿಗದಿಪಡಿಸಿದಿರಾ, ಬೇಗ ಭೋಜನ ಮಾಡ್ತಾ ಇದ್ದೀರಾ ಮತ್ತು ಆ ದಿನ ನಿಮಗೆ ಹೇಗೆ ನೀವು ಭೋಜನ ಮತ್ತು ನಿದ್ರೆಯನ್ನು ಇದು ಮಾಡ್ತೀರೋ ಅದೇ ಥರ ಆ ದಿನ ನಾವು ನಮ್ಮ ಧ್ಯಾನದ ಜೊತೆ ವ್ಯಾಯಾಮ ಆಗಲಿ ಯೋಗ ಆಗಲಿ ಒಂದು ದಿನ ಅಂದರೆ ನಾವು ಮುಂಜಾನೆ ಎಷ್ಟು ಸಮಯದಿಂದ 6 ಸಮಯ, ಕೆಲವೊಬ್ಬರು 5 ಗಂಟೆಗೆ ಹೇಳೋರಿದ್ದಾರೆ, 4 ಗಂಟೆಗೆ ಹೇಳೋರಿದ್ದಾರೆ. ಆ ಇಡೀ ದಿನದಲ್ಲಿ ಸ್ನೇಹಿತರೆ ಅರ್ಧ ತಾಸದಿಂದ 1 ತಾಸಿನವರೆಗಾದರೂ ನಿಮ್ಮ ದೇಹವನ್ನು ದಣಿಸಬೇಕು. ಅಂದರೆ ನೀವು ಯೋಗ ಮುಖಾಂತರ ಆಗಲಿ, ಧ್ಯಾನಗಳ ಮುಖಾಂತರ ಆಗಲಿ, ವ್ಯಾಯಾಮಗಳ ಮುಖಾಂತರ ಆಗಲಿ, ವಾಕಿಂಗ್ ಮಾಡೋ ಮುಖಾಂತರ ಆಗಲಿ ಒಂದು ದಿನದಲ್ಲಿ ನಮಗೆ ನಮ್ಮ ದೇಹದಲ್ಲಿ ಒಮ್ಮೆ ಬೆವರಿಳಿಸೋ ಥರ ನಾವು ವ್ಯಾಯಾಮವನ್ನು ಕೊಡಬೇಕು ನಮ್ಮ ದೇಹಕ್ಕೆ. ಸೊ ಅವಾಗ ಏನಾಗುತ್ತೆ,
ನಿಮ್ಮ ನಿದ್ರಾಹೀನತೆ ಅನ್ನೋದು ದೂರ ಆಗುತ್ತೆ ಮತ್ತು ನಿಮ್ಮ ದೇಹ ಏನು ದಣಿದಿರುತ್ತಲ್ಲ ಆವಾಗ ಅದು ಡೈಜೆಷನ್ ಸಿಸ್ಟಮ್ಗಳಾಗಿರಲಿ, ನಮ್ಮ ನರ್ವ್ ಸಿಸ್ಟಮ್ಗಳಾಗಿರಲಿ, ನಮ್ಮ ಮೂಳೆಗಳ ಸಿಸ್ಟಮ್ ಆಗಲಿ, ಇಡೀ ನಾವು ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳ ಚಲನವಲನೆಯನ್ನು ಮಾಡಿ ಅವುಗಳ ಆರೋಗ್ಯದ ಜೊತೆ ರಾತ್ರಿ ನಿಮ್ಮ ನಿದ್ದೆ ಕೂಡ ಸುಖ ಶಾಂತಿವಾಗಿ ನಿಮಗೆ ನಿದ್ರೆ ಆಗುತ್ತೆ ಸ್ನೇಹಿತರೆ. ಸೊ ಇದು 3ನೇ ಪಾಯಿಂಟ್ ಆಯಿತು. ಮತ್ತು 4ನೇ ಪಾಯಿಂಟ್ ನಾನು ನಿಮಗೆ ಹೇಳ್ಬೇಕಂತಂದ್ರೆ ಸ್ನೇಹಿತರೆ, ನೀವು ರಾತ್ರಿ ಏನು ಮಲಗ್ತಿರಲ್ಲ ಸ್ನೇಹಿತರೆ, ರಾತ್ರಿ ನೀವು ಮಲಗುವಾಗ ನಿಮ್ಮ ಮನೆಯ ಬೆಳಕು ಅಂದರೆ ನಿಮ್ಮ ಮನೆಯ ಬೆಳಕು ಎಷ್ಟಿದೆ ಅದನ್ನು ನೀವು ಗಮನಿಸಬೇಕಾಗತ್ತೆ. ಎಷ್ಟು ಲೈಟ್‌ಗಳು ಕೆಲವೊಬ್ಬರಿಗೆ ಬೆಳಕು ಇಲ್ಲ ಅಂದರೆ ನಿದ್ದೆ ಬರಲ್ಲ. ಸೊ ಆ ಥರ ಅದು ಆಗಬಾರ್ದು ಸ್ನೇಹಿತರೆ. ಯಾವತ್ತೂ ನಾವು ನಿದ್ದೆಯನ್ನು ಮಾಡಬೇಕಂತಂದರೆ ನಮ್ಮ ಕಣ್ಣು ಮುಚ್ಚಿದ್ರೂ ಕೆಲವರಿಗೆ ಬೆಳಕು ಕಾಣಿರುತ್ತೆ. ಕೆಲವರಿಗೆ ಆ ಕಣ್ಣು ಮುಚ್ಚಿದ್ರೆ ಬೆಳಕು ಕಂಡ್ರೂ ನಿದ್ದೆ ಬರತಕ್ಕದ್ದು. ಆ ಥರ 2 ಕ್ಯಾಟಗರಿಯಲ್ಲಿ ಇರ್ತೀರಿ ಸ್ನೇಹಿತರೆ ನಾವು. ಸೊ ಆದಷ್ಟು ಜಾಸ್ತಿ ನಾವೇನು ಮಾಡಬೇಕಂದ್ರೆ ಲೈಟ್‌ಗಳನ್ನು ಆಫ್ ಮಾಡಿಕೊಂಡು ಮಲ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಮತ್ತು ಕೆಲವರು ನಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ನಿದ್ದೆ ಮಾಡೋದು ಕೂಡ ಒಳ್ಳೆಯದು ಸ್ನೇಹಿತರೆ. ನಿದ್ರಾಹೀನತೆ ಇರೋರು ದಯವಿಟ್ಟು ಇದು ಒಂದು ಪ್ರಯತ್ನ ಮಾಡಿ. ನೀವು ಲೈಟ್‌ಗಳನ್ನು ಆನ್ ಮಾಡ್ಕೊಂಡು ಮಲಗ್ತಾ ಇದ್ರೆ ಲೈಟ್‌ಗಳನ್ನು ಆಫ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ನಿಮಗೆ ಜಾಸ್ತಿ ಇದು ಆಗ್ತಿದೆ ಅಂದರೆ ಕಣ್ಣಿಗೆ ಒಂದು ಯಾವುದಾದ್ರು ಚೆನ್ನಾಗಿರೋ ಒಂದು ಬಟ್ಟೆಯನ್ನು ನೀವು ಕಟ್ಕೊಂಡು ನಿದ್ರೆ ಮಾಡೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ. ಜೊತೆಗೆ ಇನ್ನೂ ಒಂದು ಹೇಳ್ಬೇಕಂತ ಸ್ನೇಹಿತರೆ, ರಾತ್ರಿ ನೀವು ನಿದ್ದೆ ಮಾಡೋರು, ನಿದ್ರಾಹೀನತೆ ಸಮಸ್ಯೆ ಇರೋರು, ಇನ್ನೊಂದು ಒಳ್ಳೆ ಟಿಪ್ಸ್ ಅಂತಂದರೆ ರಾತ್ರಿ ನೀವು ಮಲಗುವಾಗ ಹಾಲಿನ ಜೊತೆ ಅರಿಶಿಣ ಮಿಕ್ಸ್ ಆಗಿರತಕ್ಕಂಥ 1 ಲೋಟ ಹಾಲನ್ನು ನೀವು ಕುಡಿದುಕೊಂಡು ನಿದ್ರೆ ಮಾಡಿದ್ರೆ ಇನ್ನೂ ಒಳ್ಳೆ ನಿದ್ರೆ ಬರುತ್ತಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಷಯದಲ್ಲಿ. ಸೊ ಇವುಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿದ್ರೆ ಸಮಸ್ಯೆಗಿರೋರಿಗೆ 2 ಇವತ್ತು ನಾನು ಮುಖ್ಯವಾಗಿ ಹೇಳ್ಕೊಟ್ಟಿದ್ದೀನಿ. ಭ್ರಮರಿ ಪ್ರಾಣಾಯಾಮ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿದೆ ನಿಮಗೆ. ಒಂದು ಈ ಮುದ್ದದಲ್ಲಿ ಮಾಡಿ, ಇನ್ನೊಂದು ಈ ಥರ 2 ಬೆರಳುಗಳನ್ನು ಹೀಗೆ ಮಾಡಿ. ಇದು ಸಂಜೆ ಹೊತ್ತಲ್ಲಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಪ್ರಯತ್ನ ಮಾಡಿ ಸ್ನೇಹಿತರೆ. ಇದನ್ನು ಪ್ರಯತ್ನ ಮಾಡಿ 2-3 ದಿನಗಳ ನಂತರ ನೀವೇ ನನಗೆ ತಿಳಿಸ್ತೀರಾ ಇದರ ಬಗ್ಗೆ ಮಾಹಿತಿ. ಮತ್ತು ನಾನು ನಿಮ್ಮ ಕಡೆಯಿಂದ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀರಿ ಅಂತ ಹೇಳುತ್ತಾ ನಾನು ಇದು ಮಾಡಿಕೊಂಡು ಮತ್ತೆ ಬನ್ನಿ ನಿಮ್ಮ ಮೆಸೇಜ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವು ತಿಳಿಸಿ. ಮತ್ತು ಯಾರಿಗೆ ಇದರಿಂದ ಏನು ಬದಲಾವಣೆ ಅದು ಕೂಡ ನಾವು ಈ ಥರ ಚರ್ಚೆ ಮಾಡೋದ್ರಿಂದ ನಿಮ್ಮಗಳಿಗೆ ನಾನು ಹೇಳತಕ್ಕಂಥ ಟಿಪ್ಸ್ಗಳು ಎಷ್ಟಿಗೆ ಉಪಯೋಗ ಆಗ್ತಿದೆ ಮತ್ತು ಇದು ಪ್ರತಿಯೊಬ್ಬರಿಗೆ ಉಪಯೋಗ ಆಗೇ ಆಗುತ್ತೆ ಸ್ನೇಹಿತರೆ. ಆದರೆ ಅದು ನಿಮ್ಮ ಕೈಲಿದೆ ಸ್ನೇಹಿತರೆ. ಸೊ ಅದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಪ್ರತಿನಿತ್ಯ ಧ್ಯಾನ ವ್ಯಾಯಾಮ ಮಾಡೋದ್ರಿಂದ ನೀವು ಬಲಶಿಷ್ಟರಾಗುವುದು, ನೀವು ಒಳ್ಳೆಯ ಆರೋಗ್ಯ ಪುಷ್ಟಿಯಿಂದ ಇರ್ಬೋದು ಮತ್ತು ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನೀವು ಆರೋಗ್ಯವಾಗಿ ನೀವು ಇಟ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಷಯ. ಬನ್ನಿ ಈಗ ನಾವು ಧ್ಯಾನದಲ್ಲಿ ನಾವು ಓಂಕಾರ ಭ್ರಮರಿಯನ್ನು ಮಾಡಿದ್ದೀವಿ. ಈಗ ನಮ್ಮ ದೇಹ ದಣಿದಿರುತ್ತೆ, ಅದಕ್ಕೆ ನಾವು ರಿಲ್ಯಾಕ್ಸೇಷನನ್ನು ಮಾಡೋಣ ಸ್ನೇಹಿತರೆ. ಸೊ ರಿಲ್ಯಾಕ್ಸೇಷನ್ ಮಾಡಬೇಕಂದ್ರೆ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತುಕೊಂಡು ನಾವು ಈಗ ಧ್ಯಾನವನ್ನು ಮಾಡೋಣ. ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಂದ್ರೆ ಮೊದಲು ಬೆನ್ನೆಲುಬನ್ನು ನೇರವಾಗಿ ಇಟ್ಕೋಬೇಕು ಮತ್ತು ಕಣ್ಣನ್ನು ಮುಚ್ಚಿ 2 ಕೈಗಳು, ಇದು ನಾನು ಕುಳಿತುಕೊಂಡಿರೋದು ಉತ್ಸಾಸನ ಸ್ನೇಹಿತರೆ. ಇದು ಚಿನ್ನ ಮುದ್ರ, ಇದು ಉತ್ಸಾಸನ ಅಂತ ಹೇಳಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮೊದಲನೇದಾಗಿ ಸ್ನೇಹಿತರೆ, ನಾವು ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ಯೋಚನೆಗಳು ಬರೋಕ್ಕೆ ಶುರು ಆಗ್ತವೆ. ಆ ಬರೋಗಳ ಯೋಚನೆಯನ್ನು ಹಾಗೆ ಬರಲಿಕ್ಕೆ ಬಿಡಿ ಸ್ನೇಹಿತರೆ. ಅದಕ್ಕೆ ಉತ್ತರವನ್ನು ನೀಡಬೇಡಿ. ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಮತ್ತು ನಮ್ಮ ಮನಸ್ಸಿಗೆ ಹೇಳಬೇಕು, ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ. ನಮ್ಮ ಮನಸ್ಸಿನೊಳಗೆ ನಮ್ಮ ಮನಸ್ಸಿಗೆ ನಾವು ಸನ್ಮಾನಿಸಿಕೋಬೇಕು ಸ್ನೇಹಿತರೆ. ನಮ್ಮ ದೇಹದಲ್ಲಿರೋ ಎಲ್ಲ ಕಣಕಣಗಳು ಲಕ್ಷಾಂತರ ಅಣುಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಸೊ ಅದಕ್ಕೆ ನಾವು ನಮ್ಮ ಮನಸ್ಸಿನೊಳಗೆ ನಮ್ಮ ದೇಹ ಮತ್ತು ಮನಸ್ಸಿಗೆ ನಾವು ಸನ್ಮಾನಿಸ್ಕೋಬೇಕು. ನಾನು ಆರೋಗ್ಯದಿಂದ ಇದ್ದೀನಿ. ನನ್ನ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿದ್ದಾವೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿಗೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಸ್ನೇಹಿತರೆ. ಮತ್ತು ಈಗ ಬನ್ನಿ, ನಾವು ಕಣ್ಣನ್ನು ಮುಚ್ಚಿದ ನಂತರ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನೊಮ್ಮೆ ನಿಧಾನವಾಗಿ ನಾವು
ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ನಮ್ಮ ತಲೆಯ ಕೂದಲು, ಅದನ್ನು ನಾವು ಗಮನಿಸೋಣ. ನಮ್ಮ ಹಣೆ, ಕಣ್ಣುಗಳು, ಕಣ್ಣು ರೆಪ್ಪೆಗಳು, ಮೂಗು, ತುಟಿ, ನಾಲಿಗೆ ಮತ್ತು ಇದೇ ತರ ನಮ್ಮ ಕುತ್ತಿಗೆಯ ಭಾಗ ಮತ್ತು ನಮ್ಮ ಭುಜ ಭಾಗ, ಅಂಗೈ, ಕೈ ಬೆರಳುಗಳು, ಬೆನ್ನು ಭಾಗ, ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಿಧಾನವಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಯಾವುದೇ ಆತಂಕ ಬೇಡ, ಒತ್ತಡ ಬೇಡ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ.